ಇದೆಲ್ಲ ಕಾಫಿಗಳು. ಕಾಫಿಲಿ ಎಷ್ಟು ವೆರೈಟಿ ಇದೆ ಗೊತ್ತಾ? ಕಾಫಿ ಎಲ್ಲ ತೆಗ್ದಾಗಿದೆ, ಒಂದೊಂದು ಮೀನ್ ಎರಡೆರಡು ಮೀನ್ ಇದೆ ನೋಡಿ. ಇದು ಇಲ್ಲಿದೆಯಲ್ಲ ನಮ್ದು ಎಸ್ಟೇಟಲ್ಲೆಲ್ಲ ಇನ್ನೊಂದು 5-10 ದಿನ ಹೋದ್ರೆ ನಿಮಗೆ ಕರ್ನಾಟಕದಲ್ಲಿ ಕಾಫಿ ನೋಡಕ್ಕೆ ಎಲ್ಲೂ ಸಿಗಲ್ಲ ಗಿಡಗಳಲ್ಲಿ. ಯಾಕಂದ್ರೆ ಅದಕ್ಕೆ ಅಂತ ಒಂದು ಸೀಸನ್ ಇರುತ್ತೆ, ಆ ಸೀಸನ್ ಅಲ್ಲಿ ಮಾತ್ರ ಬರೋದು. ಕಾಫಿನ ಬಂದ್ಬಿಟ್ಟು ನಿಮಗೆ ವರ್ಷಕ್ಕೆ ಒಂದೇ ಬೆಳೆ. ಇದು ನೋಡಿ, ಇದು ಕಾಯಿ, ಇದು ಹಣ್ಣು, ಇದು ಹಣ್ಣು ನೋಡಿ. ಈಗ ಇದು ರೆಡ್ ಆಗಿದೆ. ಇದಕ್ಕೆ ಇದ್ರ ಸಮೇತ ಒಣಗಿಸಿದ್ರೆ ಹಣ್ಣು ಆದ್ಮೇಲೆ ಇದ್ರ ಸಮೇತ ಒಣಗಿದ್ರೆ ಪಾರ್ಚ್ಮೆಂಟ್ ಅಂತ ಕರೀತಾರೆ. ಅದೇ ಪಲ್ಪರ್ ಮಿಷಿನ್ ಹಾಕ್ದಾಗ ಈ ಸಿಪ್ಪೆ ಸಪ್ರೇಟ್, ಈ ಬೀನ್ ಸಪ್ರೇಟ್ ಆಗುತ್ತೆ. ಇದಕ್ಕೆ ಚರಿ ಅಂತ ಕರಿತೀವಿ ನಾವು. ಅಂದ್ರೆ ಅದ್ರಕ್ಕಿಂತ ಬೆಲೆ ಜಾಸ್ತಿ ಚರಿ ಅಂತ ಹೇಳಿನಲ್ಲ, ಇದಕ್ಕೆ ಬೆಲೆ ಜಾಸ್ತಿ ಇದಕ್ಕೆ. ಇದ್ ನೋಡಿ, ಇದು ಹಿಡೀರಿ ಹೇಳ್ತೀನಿ. ಏನಾದ್ರು ಸ್ಮೆಲ್ ಬರ್ತಿದೆಯಾ ನೋಡಿ? ಏನಿಲ್ಲ. ಅವ್ರಿಗೆ ಕೂಡ, ಅವ್ರಿಗೆ ಹಂಗಿದೆ. ಏನು ವಾಸನೆ ಸ್ಪೆಷಲ್ ಹೇಳೋಣ. ವಾಸನಿಲ್ಲ. ಇವಾಗ ಏನು ಸ್ಮೆಲ್ ಬರಲ್ಲ ನಿಮಗೆ. ಸ್ಮೆಲ್ ಯಾವಾಗಂದ್ರೆ ಬರೋದು ನಿಮಗೆ ರೋಸ್ಟ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಮಾತ್ರ ನಿಮಗೆ ಸ್ಮೆಲ್ ಬರೋದು. ರೋಸ್ಟ್ ಮಾಡೋದಾಗ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಅರೇಬಿಕಾ ಕಾಫಿ ಗಿಡ. ಇದು ಇದು ಹೆಂಗ್ ಗುರ್ತು ಹಿಡಿತೀರಿ ಸರ್ ನೀವು ಅರೇಬಿಕಾ? ಸರ್ ಹೆಂಗಂದ್ರೆ ಅರೇಬಿಕಾ ರೋಬಸ್ಟಲ್ಲಿ ಯಾವ ತರ ಅಂದ್ರೆ ನೋಡಿ, ಅರೇಬಿಕಾ ಬಂದ್ಬಿಟ್ಟು ಒಂದು 5 ಅಡಿ ಕೆಳಗಡೆ ಇರುತ್ತೆ, ಅದು ಜಾಸ್ತಿ ಮೇಲ್ಗಡೆ 5 ಅಡಿಯಿಂದ ಕೆಳಗಡೆ. ಈ ಉದ್ದದೆಲ್ಲ ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದು ರೋಬಸ್ಟಾ. ರೋಬಸ್ಟಾ ಹೈಟ್ ಹೋಗುತ್ತೆ. ಅರೇಬಿಕಾ ಇದೆಯಲ್ಲ 5 ಅಡಿ, ಮಿನಿಮಮ್ ಹೈಯೆಸ್ಟ್ 5 ಫೀಟ್ ಅಷ್ಟೇ ಇರುತ್ತೆ ನಿಮಗೆ. ಉದ್ದ ಇದೆಯಲ್ಲ ಅದು ರೋಬಸ್ಟಾ. ಇದು ರೋಬಸ್ಟಾ. ಬೀನ್ಗಳು ನಿಮಗೆ ವೆರೈಟಿ ಬರುತ್ತೆ. ಅರೇಬಿಕಾ ಕಾಫಿಲಿ ಸ್ವಲ್ಪ ದಪ್ಪ ಬೀನ್ಗಳು ಬರುತ್ತೆ ನಿಮಗೆ. ಬೀನ್ಸ್ ತಗೊಂಡ ಈಗ ನಾವು ಕಾಫಿ ಮನೆ ಮಾಡ್ಕೊಂಡು ಹೆಂಗೆ ಕೊಡಬೇಕು? ಮನೇಲೇನಾ? ನೀವು ಹಂಗೂ ಮನೇಲೆ ಮಾಡಿ ಕುಡಿಬೋದು, ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕಂತ ಕುಡಿಬೋದು. ಅಂದ್ರೆ ಪ್ರಾಬ್ಲಮ್ ಇಲ್ಲ. ಇಲ್ಲ ಈಗ ಡೈರೆಕ್ಟ್ ನ ಚಾದಿಗೆ ಹಾಲಿನ ಹಾಕಿದ ಇಲ್ಲ, ಆ ಥರ ಮಾಡಿದರೆ ನಿಮಗೆ ಚಿಕೋರಿ ತಗೊಳ್ಬೇಕು ನೀವು. ಹೇಳಿದ್ದೀನಿ ಅವರಿಗೆ, ಅದ್ರ ಬಗ್ಗೆ ಹೇಳಿದ್ದೀನಿ ಅವರಿಗೆ. ಅದೇ ನೀವು ಹಂಗೆ ಮನೇಲಿ, ನಮ್ಮಲ್ಲಿ ಕಾಫಿ ಬೀನು ಬೇಕಾದ್ರೆ ಶಾಪಲ್ಲಿ ಸೇಲ್ ಮಾಡ್ತೀವಿ ನಾವು. ಈ ಥರ ಗ್ರೀನ್ ಬೀನು ಸೇಲ್ ಮಾಡ್ತೀವಿ, ಈ ಥರ ರೋಸ್ಟೆಡ್ ಬೀನು ಸೇಲ್ ಮಾಡ್ತೀವಿ. ನಿಮಗೆ ರೋಸ್ಟೆಡ್ ಬೇಕಾದ್ರೂ ತಗೊಳ್ಬೋದು, ಅಲ್ಲಿ ಸಿಗುತ್ತೆ. ನಾವು ಏನಿದು ರೋಸ್ಟೆಡ್ ತೊಗೊಂಡಿರ್ತೀವಲ್ಲ, ಇದು ಮಿಕ್ಸಿ ಹಾಕ್ತಾರೆ. ಅದ್ರಲ್ಲಿ ಬೇಕಾದ್ರೆ ನೀವು ಮನೇಲಿ ಮಿಕ್ಸಿ ಹಾಕೊಂಡು ಬೇಕಾದ್ರೆ 20% ಫ್ಲೇವರ್ ಆ್ಯಡ್ ಮಾಡಿರೋದಿರುತ್ತೆ. ಆ ಥರ ನೀವು ಅದ್ರ ಮ್ಯಾಗಿಂದ ಇದರಿಂದ ಮೆಣಸಿನ ಬೀಳಿಗೆ ಸಹಾಯ ಆಗುತ್ತೆ. ಅದು ಒಳ್ಳೆ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಗಟ್ಟಿ ಹಿಡಿಯಕ್ಕೆ ಗ್ರಿಪ್ ಆಗಿ ಒಳ್ಳೆ ಚೆನ್ನಾಗಿ ಹಿಡಿಯುತ್ತಲ್ಲ. ಅದರಿಂದ ಸಿಲ್ವರ್ ಮರಕ್ಕೂ ಮೆಣಸಿನ ಬೀಳಿಗೂ ಚೆನ್ನಾಗಿ ಕನೆಕ್ಷನ್ ಇರುತ್ತೆ. ಬೇರೆ ಮರಗಳು ಬರುತ್ತೆ, ಆದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಯಾಕಂದ್ರೆ ಸಿಲ್ವರ್ ಮರದಲ್ಲಿ, ಯಾಕಂದ್ರೆ ನೀವು ಬೇರೆ ಮರಗಳು ನೋಡಿರ್ತೀರಲ್ಲ ನೋಡಿ, ಇದ್ರಲ್ಲಿ ಯಾವ ತರ ಇದೆ ಗ್ರಿಪ್ ಸ್ಟ್ರಾಂಗ್ ಗ್ರಿಪ್. ಸ್ಟ್ರಾಂಗ್ ಗ್ರಿಪ್ ಇದೆಯಲ್ಲ, ಗ್ರಿಪ್ ಇಂದ ಚೆನ್ನಾಗಿ ಹಿಡ್ಕೊಂಡು ಬೀಳ್ ಮೇಲ್ಗಡೆ ಹೋಗುತ್ತೆ. ಈ ಒಂದೊಂದು ಬೀಳಿ, ಈ ಬೀಳಿ ಎಷ್ಟು ವರ್ಷ ಆಗಿರ್ಬೋದು ಸರ್? ಮಿನಿಮಮ್ ಎಷ್ಟು ವರ್ಷ ಆಗಿರ್ಬೋದು ಈ ಬೀಳ್ಗಳಿಗೆ? ನಿಮಗೆ ಕಾಣಿಸ್ತಿದೆಯಲ್ಲ, ಇದರಿಂದ ಒಂದು 30 ವರ್ಷದ ಬೀಳು ಸರ್ ಅದು. ಈಗ ಇದ್ರದ್ದು ಲೈಫ್ ಎಷ್ಟು? ಲೈಫ್ ಟೈಮ್ ಇರುತ್ತೆ. ಇದು ಲೈಫ್ ಟೈಮ್ ಇರುತ್ತೆ. ಯಾವ ತರ ಅಂದ್ರೆ, ನಾವು ಯಾವ ತರ ಸ್ಪ್ರೇ ಗೊಬ್ಬರ ಅದೆಲ್ಲ ಹಾಕಿ ಯಾವ ತರ ಮೇಂಟೆನೆನ್ಸ್ ಮಾಡ್ತೀವಿ ಸರ್, ಅದ್ರ ಮೇಲೆ ಡಿಪೆಂಡ್ ಇದೆ. ನಾವು ಒಂದು 1 ವರ್ಷ 2 ವರ್ಷ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದು ಬೇರೆ ರೋಗಗಳು ಬಂದ್ಬಿಟ್ಟು ಅಷ್ಟು ಹೋಗ್ಬಿಡ್ತವೆ. ಮತ್ತೆ ಅದು ನಾವು ಪೆಪ್ಪರ್ ಬೆಳೆಯಕ್ಕೆ ಮತ್ತೆ ಮಿನಿಮಮ್ ಪೆಪ್ಪರ್ ಗಿಡ ಹಾಕಿ ಪೆಪ್ಪರ್ ಬರೋಕೆ ಮಿನಿಮಮ್ 5-6 ವರ್ಷ ಬೇಕು. ಅದು 5-6 ವರ್ಷದಲ್ಲಿ ಹೆಂಗ್ ಬರುತ್ತೆ ಅಂದ್ರೆ 1, 2, 3 ಆತರ ಅಷ್ಟೇ ಬರೋದು, ನಿಮಗೆ ಜಾಸ್ತಿ ಬರಲ್ಲ. ಅಲ್ಲಿ ನೋಡಿದ್ರಲ್ಲ ನಿಮಗೆ ತೋರಿಸಿದ್ನಲ್ಲ, ಸ್ಟಾರ್ಟಿಂಗ್ ಅಷ್ಟು ಬರಲ್ಲ. ವರ್ಷಗಳ ಹಳೆ ಕಳ್ದಂಗ್ ಅವಾಗ ಜಾಸ್ತಿ ಬಿಡಕ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಪೆಪ್ಪರ್. ಅದು ಪೆಪ್ಪರ್ ನೀವು ಯಾವ್ದೇ ಫ್ರೂಟ್ ಆಗಿರ್ಬೋದು, ಯಾವ್ದೇ ಫ್ರೂಟ್ ಆದ್ರೂ ನಿಮಗೆ ಫಸ್ಟ್ ಹೂವು ಆಗುತ್ತೆ. ಕಂಪಲ್ಸರಿ ಹೂವಾಗಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಹೂವದ್ರಾಗ ನೋಡಿ ಈ ತರ ಆಗುತ್ತೆ. ನೋಡಿ ಈ ತರ ಇರುತ್ತೆ. ಅಲ್ಲಿ ಎಲೆ ಅಲ್ಲ, ಇಲ್ಲಿ ಇದು ಪೆಪ್ಪರ್ ಹೂವು. ಇದು ಇದನ್ನು ಸೇಲ್ ಮಾಡ್ತಾರೆ. ಪಿಪ್ಲಿ ಅಂತ ಎಲ್ಲ ಕರೀತಾರಲ್ಲ, ಪಿಪ್ಲಿ ಅಂತ ಕರೀತಾರೆ. ಮೆಣಸು ಈ ಕಾಫಿಲೆಲ್ಲ ಯಾವ ತರ ಅಂದ್ರೆ ಸರ್, ನಮಗೆ ಯಾವ್ದು ವೇಸ್ಟ್ ಆಗಲ್ಲ. ಈ ತೋಟಗಳಲ್ಲಿ ನೋಡಿ ಮೇಲ್ಗಡೆ ಇದು ಹೆಂಗಂದ್ರೆ ವರ್ಷ ಮರಗಸಿ ಮಾಡಿಸ್ಬೇಕು.
ಮರಗಸಿ ಅಂದ್ರೆ ಸರ್ ಮರಗಸಿ ಅಂದ್ರೆ ಈ ಕಾಫಿ ಗಿಡದಲ್ಲಿ ರೆಕ್ಕೆಗಳು ಆ ಕಡೆ ಈ ಕಡೆ ಹೋಗಿದ್ಯಲ್ಲ, ಈ ಮರದಲ್ಲಿ ಆತರ ಇದೆಯಾ, ಎಲ್ಲ ಕಟ್ ಮಾಡಿಲ್ವಾ? ಕಟ್ ಮಾಡೋದು ನೀಟಾಗಿ ಕಟ್ ಮಾಡಿದ್ವಿ. ನೀಟಾಗಿ ಕಟ್ ಮಾಡಿ ಹೊಸ ಚಿಗುರು ಬಂದಿರೋದು ಇದೆಲ್ಲ ಇದು ಕರೆಕ್ಟ್. ಹೊಸ ಚಿಗುರು ಅಲ್ವಾ, ಈ ತರ ಬಂದಿರ್ತಾವ ಎಲ್ಲಾ ಮರಗಳಲ್ಲಿ. ಈ ಕಾಫಿ ಗಿಡ ಈ ಗಿಡದಲ್ಲಿ ಇಲ್ವಾ, ಈ ಗಿಡದಲ್ಲಿ ಆ ಕಡೆ ರೊಂಬೆಗಳು ಇರಲ್ವಾ, ಅದೇ ತರ ಮರಗಳಲ್ಲಿ ಹೋಗಿರುತ್ತೆ. ಅದನ್ನ ನಾವು ವರ್ಷ ವರ್ಷ ಕಟ್ ಮಾಡಿಸ್ಬೇಕು. ಏನಕ್ಕೋಸ್ಕರ ಕಟ್ ಮಾಡಿಸ್ತೀವಿ ಅಂದ್ರೆ ನಮಗೆ ಯಾವ ತರ ಮಳೆ ಮತ್ತೆ ಗಾಳಿ ಬೆಳಕು ಎಲ್ಲ ನಮಗೆ ಯಾವ ತರ ಮನುಷ್ಯಗೆ ಯಾವ ತರ ಇರ್ಬೇಕು, ಅದೇ ತರ ಮರಗಳಿಗೂ ಬೇಕು. ಯಾಕಂದ್ರೆ ನೇರವಾಗಿ ಮಳೆ ಬರುತ್ತೆ, ನೇರವಾಗಿ ಮೆಣಸಿನ ಬೀಳ್ ಮೇಲೆ ನೀರ್ ಬೀಳ್ಬೇಕು. ಅಂದ್ರೆ ಅದು ಮೇನ್ ಥಿಂಗ್ ನಮ್ದು. ಅದೊಂದ್ ತಿಂಗು. ಮತ್ತೆ ಗಾಳಿನೂ ಚೆನ್ನಾಗ್ ಆಡ್ಬೇಕಲ್ವಾ, ಅದಕ್ಕೋಸ್ಕರ ನಾವು ವರ್ಷ ಮರಗಸಿ ಮಾಡಿಸ್ತೀವಿ. ಒಬ್ರಿಗೆ ಒಂದಿನಕ್ಕೆ ಎಷ್ಟು ರೂಪಾಯಿ ಸಂಬಳ ಇರ್ಬೋದು ಸರ್? ಈ ಮರ ಕಟ್ ಮಾಡ್ತಾರಲ್ಲ, ಎಷ್ಟು ಸಂಬಳ ಇರ್ಬೋದು? ಒಂದು ವರ್ಷ ದಿನಕ್ಕೆ ಅಷ್ಟು ಒಬ್ರಿಗೆ 2,000 ರೂಪಾಯಿ ಸಂಬಳ ಸರ್. 2,000 ರೂಪಾಯಿ ಸಂಬಳ. ಅದು ಟೈಮಿಂಗ್ಸ್ ಯಾವ ತರ ಅಂದ್ರೆ 9 ಗಂಟೆಯಿಂದ 1 ಗಂಟೆವರೆಗೂ ಅಷ್ಟೇ. ಮಿನಿಮಮ್ 4 ಅವರ್ ಕೆಲಸ ಅಷ್ಟೇ ಅವ್ರದ್ದು. 4 ಅವರಲ್ಲಿ ಒಂದ್ ಮನುಷ್ಯ ಸಾಮಾನ್ಯವಾಗಿ ಒಂದ್ 10 12 ಮರ ಕಡಿಬೋದು ಅಷ್ಟೇ ಸರ್.